ಎಲ್ರಿಗೂ ನಮಸ್ಕಾರ. ನಾನು ಅಡ್ವೊಕೇಟ್ ಸಂಧ್ಯಾ ಗೌಡ. ನಾನಿವತ್ತು ಉತ್ತಮ ಆರ್ಥಿಕ ಸ್ಥಿತಿ ಹೊಂದಿರುವಂತಹ ಹೆಣ್ಣು ಮಗಳಿಗೆ ತಂದೆಯ ಆಸ್ತಿಯ ಮೇಲಿನ ಹಕ್ಕಿನ ಕುರಿತಾದ ಹೈಕೋರ್ಟ್ನ ತೀರ್ಪಿನ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ. ವಿಡಿಯೋ ನೋಡೋದಕ್ಕೂ ಮೊದಲು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ನೋಡಿ. ನನ್ನ ಹೊಸ ವಿಡಿಯೋಸ್ ಬಂದಾಗ ನೋಟಿಫಿಕೇಶನ್ ಬರುತ್ತೆ. ನನ್ನನ್ನು ಕಾಂಟ್ಯಾಕ್ಟ್ ಮಾಡಬೇಕು ಅಂದರೆ ಡಿಸ್ಕ್ರಿಪ್ಷನ್ನಲ್ಲಿ ನಂಬರ್ ಇದೆ. ಆನ್ಲೈನ್ ಕನ್ಸಲ್ಟೆನ್ಸಿ ಫೀಸ್ ಕೂಡ ಇರುತ್ತೆ. ಪೇ ಮಾಡಿ ಲೀಗಲ್ ಅಡ್ವೈಸನ್ನು ತಗೋಬಹುದು ಅಂತ ಹೇಳ್ತಾ ವಿಷಯನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ತುಂಬ ಜನ ಕೇಳ್ತಾ ಇರ್ತಾರೆ, ಹೆಣ್ಣು ಮಕ್ಕಳನ್ನು ಮದುವೆ ಮಾಡೋ ಸಮಯದಲ್ಲಿ ಕೈ ತುಂಬ ಹಣವನ್ನು ಕೊಟ್ಟು ಮದುವೆಗೆ ಖರ್ಚು ಮಾಡಿರ್ತೀವಿ. ಆರ್ಥಿಕವಾಗಿ ತುಂಬ ಸ್ಥಿತಿವಂತರಾಗಿರುವಂತಹ ಮನೆಗೆ ಮದುವೆಯಾಗಿ ಹೋಗಿದ್ದಾರೆ. ಅಲ್ಲಿ ಆ ಹೆಣ್ಣು ಮಗಳಿಗೆ ಯಾವುದೇ ರೀತಿ ಕೊರತೆ ಇಲ್ಲ. ಅದಕ್ಕಾಗಿ ತವರಿನಲ್ಲಿ ಇರುವ ಅವಳ ಪಾಲಿನ ಆಸ್ತಿಗೆ ಹಕ್ಕನ್ನು ಕೇಳಲಿಕ್ಕೆ ಬಂದರೆ ನಾವು ಕೊಡೋದಿಲ್ಲ ಅಂತ ಹೇಳ್ತಾರೆ. ಅಂತಹ ಒಂದಿಷ್ಟು ಯೋಚನೆಗಳು ಇದ್ದವರು ಈ ತೀರ್ಪಿನಲ್ಲಿ ಉಲ್ಲೇಖಿಸಿರುವ ವಿಷಯಗಳನ್ನು ನೋಡಿದರೆ ಹಕ್ಕು ಅನ್ನೋದು ಯಾವ ರೀತಿಯಾಗಿ ಬರುತ್ತೆ, ಏನೆಲ್ಲ ಕಾರಣಗಳನ್ನು ಕೊಟ್ಟರೆ ಕೋರ್ಟ್ ಎಕ್ಸೆಪ್ಟ್ ಮಾಡ್ಕೊಳ್ಳುತ್ತೆ, ಯಾವಾಗ ರಿಜೆಕ್ಟ್ ಮಾಡುತ್ತೆ ಅನ್ನೋದು ಗೊತ್ತಾಗುತ್ತೆ. ಇದು ತೆಲಂಗಾಣ ಹೈಕೋರ್ಟ್ ಇತ್ತೀಚೆಗೆ ನೀಡಿರುವಂತಹ ಜಡ್ಜ್ಮೆಂಟ್. ಇದರಲ್ಲಿ ತಲ್ಲಪೆಲ್ಲ ಕೊರಿಲಿಯಸ್ ಸ್ಯಾಮ್ಯುವೆಲ್ ಎನ್ನುವಂಥವರು ಆಸ್ತಿಯ ಮೂಲ ಮಾಲೀಕರಾಗಿದ್ದರು. ಕ್ರಿಶ್ಚಿಯನ್ ಸಮುದಾಯಕ್ಕೆ ಸೇರಿದವರಾಗಿರ್ತಾರೆ. ಅವರಿಗೆ ಹೆಂಡತಿ ಮತ್ತು ಒಂದು ಮಗ ಒಂದು ಮಗಳು ಇರ್ತಾರೆ. ಅವರ ಮರಣದ ನಂತರ ಹೆಂಡತಿ ಮತ್ತು ಮಕ್ಕಳ ಹೆಸರಲ್ಲಿ ಪ್ರಾಪರ್ಟಿ ಇರುತ್ತೆ. ಅವರುಗಳ ಮಧ್ಯೆ ಕೆಲವು ವಿವಾದಗಳು ಹುಟ್ಕೊಳ್ಳುತ್ತೆ. ಆಗ ಮಗಳು ತನ್ನ ಪಾಲು ಬೇಕು ಅಂತ ಕೇಳ್ತಾಳೆ. ಬಟ್ ಪ್ರತಿವಾದಿಗಳು ಅಂದರೆ ತಾಯಿ ಮತ್ತು ಮಗ ಪಾಲನ್ನು ಕೊಡಲಿಕ್ಕೆ ನಿರಾಕರಿಸ್ತಾರೆ. ಅದಕ್ಕೋಸ್ಕರ ಏನು ಮಾಡ್ತಾಳೆ, ಮಗಳು ಒಂದು ಪಾರ್ಟಿಷನ್ ಸೂಟನ್ನು ಫೈಲ್ ಮಾಡ್ತಾಳೆ. ಅಂದರೆ ವಾದಿ ಪಾರ್ಟಿಷನ್ ಸೂಟನ್ನು ಫೈಲ್ ಮಾಡ್ತಾಳೆ. ಅದಕ್ಕೆ ಪ್ರತಿವಾದವಾಗಿ ಈ ಪ್ರತಿವಾದಿಗಳೇನಿರ್ತಾರಲ್ವ, ತಾಯಿ ಮತ್ತು ಮಗ ಪ್ರತಿವಾದ ಪತ್ರವನ್ನು ಸಲ್ಲಿಸ್ತಾರೆ. ಆ ಪ್ರತಿವಾದ ಪತ್ರದಲ್ಲಿ ಆಸ್ತಿಯ ಮಾಲೀಕರಾದ ತಂದೆ ಮಗನ ಹೆಸರಿನಲ್ಲಿ ವಿಲ್ಲನ್ನು ಮಾಡಿಟ್ಟಿದ್ದಾರೆ ಅಂತ ಇರುತ್ತೆ. ಜೊತೆಗೆ ವಿಲ್ ಆಗಿದ್ರೂ ಕೂಡ 1 ಎಕರೆ 10 ಗುಂಟೆ ಜಾಗವನ್ನು ಮಗಳು ಅನುಭವಿಸ್ತಾ ಇರ್ತಾಳೆ. ಜೊತೆಗೆ ಅದೇ ಆಸ್ತಿಯನ್ನು ತಾಯಿ, ಮಗ ಮತ್ತು ಮಗಳು ಮತ್ಯಾಸ್ ರೆಡ್ಡಿ ಅನ್ನುವಂಥವರಿಗೆ ಮಾರಾಟ ಕೂಡ ಮಾಡಿರ್ತಾರೆ. ಆ ಹಣವನ್ನು ಮಗಳೇ ಪಡೆದಿರ್ತಾಳೆ. ಮತ್ತು ಅವಳ ಮದುವೆಯ ಸಂದರ್ಭದಲ್ಲಿ ತಂದೆಯಿಂದ ದೊಡ್ಡ ಮೊತ್ತದ ಹಣವನ್ನು ನೀಡಲಾಗಿದೆ. ಅದಕ್ಕಾಗಿ ಅವಳಿಗೆ ಆಸ್ತಿಯಲ್ಲಿ ಪಾಲು ಬರೋದಿಲ್ಲ. ಅದಕ್ಕಾಗಿ ದಾವೆಯನ್ನು ವಜಾಗೊಳಿಸಿ ಅಂತ ಕೇಳಿರ್ತಾರೆ. ಹೀಗೆ ಒಬ್ಬರ ಮೇಲೆ ಒಬ್ಬರು ಒಂದಿಷ್ಟು ಅಪವಾದಗಳನ್ನು ಹಾಕಿ ಪಾಲು ಕೊಡಲಿಕ್ಕೆ ಬರಲ್ಲ ಅಂತ ಪ್ರತಿವಾದಿ ಪರ ವಕೀಲರು ವಾದಿಸ್ತಾರೆ. ಪಾಲು ಬರುತ್ತೆ ಅಂತ ಹೇಳಿ ವಾದಿ ಪರ ವಕೀಲರು ವಾದಿಸ್ತಾರೆ. ಅದನ್ನು ಡೀಟೇಲ್ ಆಗಿ ಜಡ್ಜ್ಮೆಂಟ್ನಲ್ಲಿ ತಿಳಿಸಲಾಗಿದೆ. ಜಡ್ಜ್ಮೆಂಟನ್ನು ಓದಿದರೆ ಕಂಪ್ಲೀಟ್ ಆಗಿ ಗೊತ್ತಾಗುತ್ತೆ. ಬಟ್ ಇದರಲ್ಲಿ ಮೇನ್ ಆಗಿ ಏನು ತೀರ್ಮಾನ ಬಂತು ಅನ್ನೋದನ್ನು ಮಾತ್ರ ಹೇಳ್ತಾ ಹೋಗ್ತೀನಿ. 2009ರಲ್ಲಿ ದಾವೆಯನ್ನು ಹೂಡಲಾಗಿದೆ. ಪ್ರತಿವಾದಿ ನಂಬರ್ 1ನೆಯವರು ಅಂದರೆ ತಾಯಿ 2010ರಲ್ಲಿ ವಿಲ್ ಡೀಡನ್ನು ಕೂಡ ಮಾಡಿದ್ದಾರೆ. ಅದರಲ್ಲಿ ಮಗಳಿಗೆ ಮದುವೆ ಸಮಯದಲ್ಲಿ ಅವಳ ಪಾಲನ್ನು ನೀಡಲಾಗಿದೆ, ಅಂದರೆ ಹಣ ಮತ್ತು ಒಡವೆಯನ್ನು ನೀಡಲಾಗಿದೆ. ಅದಕ್ಕಾಗಿ ಈಗ ಉಳಿದಿರುವಂತಹ ಆಸ್ತಿಯಲ್ಲಿ ಅವಳಿಗೆ ಯಾವುದೇ ರೀತಿ ಹಕ್ಕಿಲ್ಲ, ಮಗನಿಗೆ ಮಾತ್ರ ಹಕ್ಕಿರುತ್ತೆ ಅಂತ ಹೇಳಿ ವಿಲ್ ಡೀಡ್ನಲ್ಲಿ ಕಾಣಿಸಿದ್ದಾರೆ. 2011ರಲ್ಲಿ ಆ ತಾಯಿ ನಿಧನರಾಗಿದ್ದಾರೆ. ಆಸ್ತಿಯ ಮಾಲೀಕರಾದ ಅಂದರೆ ವಾದಿ ಮತ್ತು ಪ್ರತಿವಾದಿ ನಂಬರ್ 2ನೆಯವರ ತಂದೆ 1977ರಲ್ಲಿ ಒಂದು ವಿಲ್ ಡೀಡನ್ನು ಬರೆದಿದ್ರು ಅಂಥೇಳಿ ಅದನ್ನು ಕೂಡ ಕೋರ್ಟ್ಗೆ ನೀಡಲಾಗಿರುತ್ತೆ. ಆದರೆ ವಿಚಾರಣಾ ನ್ಯಾಯಾಲಯದ ಮುಂದೆ ತಡವಾದ ಹಂತದಲ್ಲಿ ವಿಲ್ಲನ್ನು ನೀಡಿದ್ದಾರೆ ಅಂಥೇಳಿ ಅರ್ಜಿನ ವಜಾಗೊಳಿಸಲಾಗಿತ್ತು. ಇದರಿಂದ ಅಸಮಾಧಾನಗೊಂಡ ಪ್ರತಿವಾದಿ ನಂಬರ್ 2ನೆಯವರು ಅಂದರೆ ವಾದಿಯ ಸಹೋದರ ಹೈಕೋರ್ಟ್ನ ಮೊರೆ ಹೋಗ್ತಾರೆ. ಅಲ್ಲಿ ಕೂಡ ವಾದ ಪ್ರತಿವಾದವನ್ನು ಆಲಿಸಿ ತಂದೆ ಮತ್ತು ತಾಯಿ ಇಬ್ಬರು ಮಾಡಿರುವಂತಹ ವಿಲ್ ಡೀಡ್ಗಳು ವ್ಯಾಲಿಡ್ ಇಲ್ಲ ಅಂತ ಆಗುತ್ತೆ. ವಿಲ್ ಡೀಡ್ ಮಾಡಿಕೊಂಡಿದ್ದು ನಿಜ ಅಂತ ಪರಿಗಣಿಸಿದ್ರೂ ಕೂಡ ಆ ವಿಲ್ನಲ್ಲಿ ಕಾಣಿಸಿರುವಂಥದ್ದು ಸಮಂಜಸವಲ್ಲ. ಯಾಕಂದರೆ ವಿಲ್ ಡೀಡ್ನಲ್ಲಿ ಮಗಳು ಉತ್ತಮ ಆರ್ಥಿಕ ಸ್ಥಿತಿಯನ್ನು ಹೊಂದಿರುವುದರಿಂದ ಅವಳು ಯಾವುದೇ ಪಾಲನ್ನು ಪಡೆಯಲು ಅರ್ಹಳಲ್ಲ ಎಂದು ಸ್ಪಷ್ಟವಾಗಿ ಉಲ್ಲೇಖಿಸಲಾಗಿದೆ. ಇದರಿಂದ ಕೇವಲ ಫಿರ್ಯಾದಿ ಅಂದರೆ ಮಗಳು ಉತ್ತಮ ಆರ್ಥಿಕ ಸ್ಥಿತಿಯನ್ನು ಹೊಂದಿರುವುದರಿಂದ ತನ್ನ ತಂದೆಯ ಸ್ವಯಾರ್ಜಿತ ಆಸ್ತಿಯಲ್ಲಿ ಪಾಲು ಪಡೆಯುವ ಹಕ್ಕನ್ನು ನಿರಾಕರಿಸಲಾಗುವುದಿಲ್ಲ ಎಂದು ನ್ಯಾಯಾಲಯ ಹೇಳಿದೆ. ತಂದೆ ತಾಯಿಯ ಆಸ್ತಿ ಹಂಚಿಕೆಗೆ ಸಂಬಂಧಿಸಿದಂತೆ
ತನ್ನ ಸಹೋದರಿಯ ಪರವಾಗಿ ಆದ ಜಿಲ್ಲಾ ನ್ಯಾಯಾಲಯದ ತೀರ್ಪಿನ ವಿರುದ್ಧ ಸಹೋದರ ಮೇಲ್ಮನವಿಗೆ ಹೋದಾಗ ಅಲ್ಲಿ ಅರ್ಜಿ ವಿಚಾರಣೆ ನಡೆಸಿ ವಜಾಗೊಳಿಸುವ ಸಂದರ್ಭದಲ್ಲಿ ನ್ಯಾಯಮೂರ್ತಿ ಎಂ.ಜಿ. ಪ್ರಿಯದರ್ಶಿನಿ ಅವರು ಈ ರೀತಿಯಾಗಿ ವಿವರಿಸಿದ್ದಾರೆ. ಮೇಲ್ಮನವಿದಾರ ನ್ಯಾಯಾಲಯಕ್ಕೆ ಹಾಜರುಪಡಿಸಿದ ವಿಲ್ ಡೀಡ್ನಲ್ಲಿ ಉತ್ತಮ ಆರ್ಥಿಕ ಸ್ಥಿತಿ ಹೊಂದಿರುವುದರಿಂದ ತನ್ನ ತಂದೆಯ ಸ್ವಯಾರ್ಜಿತ ಆಸ್ತಿಯಲ್ಲಿ ಯಾವುದೇ ಪಾಲನ್ನ ಪಡೆಯಲು ಅವಳು ಅರ್ಹಳಲ್ಲ ಎಂದು ಉಲ್ಲೇಖಿಸಲಾಗಿದೆ. ಸಹೋದರಿಯ ಆರ್ಥಿಕ ಸ್ಥಿತಿ ಉತ್ತಮವಾಗಿದೆ ಎಂಬ ಕಾರಣಕ್ಕಾಗಿ ಅವಳ ಪಾಲನ್ನು ಕೇಳುವ ಹಕ್ಕನ್ನು ನಿರಾಕರಿಸಲು ಬರುವುದಿಲ್ಲ ಎಂದು ಸಹೋದರ ಸಲ್ಲಿಸಿದ ಮೇಲ್ಮನವಿಯನ್ನ ನ್ಯಾಯಾಲಯ ವಜಾಗೊಳಿಸಿದೆ. ಸೊ ನೋಡಿದ್ರಲ್ಲ, ಹೆಣ್ಣು ಮಕ್ಕಳ ಆಸ್ತಿ ವಿಚಾರವಾಗಿ ಅವರ ಪಾಲನ್ನ ಉಳಿಸ್ಕೊಳ್ಳೋದಕ್ಕಾಗಿ ಏನೇನೋ ಕಾರಣಗಳನ್ನು ಕೊಟ್ಟರೆ ಕೋರ್ಟ್ ಅದನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳಲ್ಲ. ಸೊ ಆದಷ್ಟು ಹೆಣ್ಣು ಮಕ್ಕಳನ್ನ ಪ್ರೀತಿಯಿಂದ ತವರಿಗೆ ಕರೆದು ಕಳಿಸಿ ಮಾಡಿದರೆ ಅವರಿಗೂ ತವರಿನಲ್ಲಿ ನನ್ನ ಸಹೋದರರು ಚೆನ್ನಾಗಿರಲಿ ಅನ್ನೋ ಒಳ್ಳೆ ಭಾವನೆ ಕೂಡ ಇರುತ್ತೆ. ಅವರು ಆರ್ಥಿಕವಾಗಿ ಸ್ಥಿತಿವಂತರಾಗಿದ್ದರೂ ಕೂಡ ಅವರ ತವರಿನ ಆಸ್ತಿಯ ಪಾಲು ಅವರಿಗೆ ಬಂದೇ ಬರುತ್ತೆ ಅನ್ನೋದನ್ನು ಎಲ್ಲರೂ ಕೂಡ ತಿಳಿದಿರಬೇಕು. ಈ ಆಸ್ತಿ ವಿಚಾರಕ್ಕೆ ಜಗಳ ಮನಸ್ತಾಪ ಮಾಡಿಕೊಳ್ಳೋದ್ರ ಬದಲು ಕುಳಿತು ಮಾತನಾಡಿ ಬಗೆಹರಿಸ್ಕೊಳ್ಳೋದು ಉತ್ತಮ. ಅವರವರ ಪಾಲನ್ನು ಯಾರಿಂದಲೂ ಕಸಿದುಕೊಳ್ಳೋದಕ್ಕೆ ಆಗಲ್ಲ ಅಂತ ಹೇಳ್ತಾ ಇವತ್ತಿನ ವಿಷಯವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ವಿಷಯ ನಿಮಗೆಲ್ಲ ಅರ್ಥ ಆಗಿದೆ ಅನ್ಕೋತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಖಂಡಿತ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್.